ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಥರ ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಸೈನ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ದು CET ರ್ಯಾಂಕ್ ಅನೌನ್ಸ್ ಮಾಡ್ತಾರೆ, ಯಾವುದೆಲ್ಲ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಅದು ಅಲ್ಲದೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ, ನಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ದು ಇಷ್ಟು ಬರ್ತಿದೆ ಮಾರ್ಕ್ಸ್, ಫೈನಲ್ ಆಗಿ ನಮಗೆ ಅಗ್ರಿಕಲ್ಚರ್ ಸೀಟ್ ಸಿಗುತ್ತಾ, ಫಾರ್ಮ್ ಸೈನ್ಸ್ ಸೀಟ್ ಸಿಗುತ್ತಾ, ಅಥವಾ ವೆಟರ್ನರಿ ಸೈನ್ಸ್ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಅದು ಅಲ್ಲದೆ ತುಂಬ ಜನರಲ್ಲಿ ಮಿಸ್ಕನ್ಸೆಪ್ಷನ್ ಕೂಡ ಇದೆ, ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದರೆ ಸೀಟ್ ಸಿಗುತ್ತೆ, ಅಥವಾ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 160 ಅಥವಾ 170 ರೇಂಜಲ್ಲಿ ಮಾರ್ಕ್ಸ್ ಬಂದರೆ ಸೀಟ್ ಸಿಗೋ ಚಾನ್ಸಸ್ ಕಡಿಮೆ ಇದೆ ಅನ್ನೋ ಭಯದಲ್ಲಿ ಕೂಡ ಇದ್ದೀರಾ. ಸೊ ನಿಮಗೆಲ್ಲ ಒಂದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡೋಣ ಮತ್ತು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ನಿಮಗೆ ಫೈನಲ್ ಆಗಿ CET ರಿಸಲ್ಟ್ ಅನೌನ್ಸ್ ಆಗಿ ಕಾಲೇಜಿಗೆ ಅಡ್ಮಿಷನ್ ಆಗೋ ತನಕ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಮತ್ತು ಮಾಹಿತಿಗಳನ್ನ ಈ ಚಾನಲಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಒಂದು ಹೊಸ ಟೆಲಿಗ್ರಾಮ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ, ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೀವೆಲ್ಲ ಆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗೋದ್ರ ಮುಖಾಂತರ ನಾವು ಯಾವುದಾದ್ರೂ PDF ಅಪ್ಲೋಡ್ ಮಾಡಿದರೆ ನಿಮಗೆ ಆ PDF ಬೇಗ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಮೂವ್ ಆನ್ ಆಗೋಣ. ಇವಾಗ ಆಲ್ರೆಡಿ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ದು ಮಾರ್ಕ್ಸ್ ಮತ್ತು ನೀವು ಕ್ವಾಲಿಫೈ ಆಗಿದ್ದೀರಾ ಇಲ್ವಾ ಅನ್ನೋದನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಇವಾಗ ನೀವು ನಿಮ್ಮ ಎಕ್ಸಾಮ್ ಸೆಂಟರ್ ಯಾವ್ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಅಂತ ನೋಡಿಕೊಂಡು ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ನ ವಿಸಿಟ್ ಮಾಡಿದರೆ ಈ ವೆಬ್ಸೈಟಿದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ US ಬ್ಯಾಂಗ್ಳೂರ್ ಅಂಡರ್ ಬರುವಂಥ ಸೆಂಟರಲ್ಲಿ ನೀವು ಎಕ್ಸಾಮ್ ಬರೆದಿದ್ದರೆ ಅದನ್ನು ಈ ವೆಬ್ಸೈಟ್ ಅಂಡರ್ ಹೋದರೆ ನೀವು ನಿಮ್ಮದು ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎಕ್ಸಾಮ್ದು ಮಾರ್ಕ್ಸ್ನ ನೋಡ್ಬೋದು. ಅದೇ ಥರ ಇಲ್ಲಿ ಬೇರೆ ಎಕ್ಸಾಮ್ ಸೆಂಟರ್ದು ಅಥವಾ ಯೂನಿವರ್ಸಿಟಿ ಅಂಡರ್ ಬರುವಂಥ ಎಕ್ಸಾಮ್ ಸೆಂಟರ್ದು ಕೂಡ ಹೈಪರ್ ಲಿಂಕ್ ಈ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಜಸ್ಟ್ ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮಾರ್ಕ್ಸ್ನ ಅಥವಾ ರಿಸಲ್ಟ್ನ ನೀವು ನೋಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡರ್ ಬರುವ ಎಕ್ಸಾಮ್ ಸೆಂಟರ್ ನೋಡೋದಾದರೆ ಈಗ ಬ್ಯಾಂಗ್ಳೂರ್ ಅಂತ ಇಲ್ಲಿ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಬೇರೆ ಒಂದು ಪೇಜ್ನ ಓಪನ್ ಮಾಡುತ್ತೆ. ಇಲ್ಲಿ GK ಎಕ್ಸಾಮ್ ಯೂನಿವರ್ಸಿಟಿ ಪೇಜ್ ಈಗ ಓಪನ್ ಆಗಿದೆ. ಇಲ್ಲಿ ಅಫಿಷಿಯಲ್ ಪೇಜ್ ಇದು. ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ, ರಿಸಲ್ಟ್ ಆಫ್ ಪ್ರಾಕ್ಟಿಕಲ್ ಟೆಸ್ಟ್ ಅಗ್ರಿಕಲ್ಚರ್ ಕೋಟಾ ಫಾರ್ UG ಅಡ್ಮಿಷನ್ 2025-26 ಅಂತ. ಇಲ್ಲಿ ಡೈರೆಕ್ಟ್ PDF ನಿಮ್ಗೆ ಸಿಗುತ್ತೆ. ಇಲ್ಲಿ ನಿಮ್ಮ CET ನಂಬರ್ ಹಾಕಿ ನಂಬರ್ ಮುಖಾಂತರ ನೀವು ಸರ್ಚ್ ಮಾಡ್ಬೋದು. ಮಾರ್ಕ್ಸ್ ಮತ್ತು ಅದ್ರ ರಿಮಾರ್ಕ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರಾದರೂ ನಿಮ್ಮ ಮಾರ್ಕ್ಸ್ ನೋಡಿಲ್ಲ ಅಂದರೆ ಈ ಕೂಡಲೇ ನೀವು ಈ ಥರ ನೀವು ಮಾರ್ಕ್ಸ್ನ ನೋಡ್ಕೋಬೋದು ಅಂತ ಹೇಳ್ತಾ, ಈಗ ಫೈನಲ್ ಆಗಿ ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಸೈನ್ಸ್ದು ಪ್ರಾಕ್ಟಿಕಲ್ ಎಕ್ಸಾಮ್ದು ರ್ಯಾಂಕ್ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ರ್ಯಾಂಕ್ ಯಾವ ಥರ ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಇವಾಗ ರ್ಯಾಂಕ್ ಅನೌನ್ಸ್ ಮಾಡುವಾಗ 2 ಕ್ಯಾಟಗರಿ ಬರುತ್ತೆ. ಒಂದು ಕ್ಯಾಟಗರಿ ವೆಟರ್ನರಿ ಸೈನ್ಸ್ ಅಂತ ತಗೊಳ್ಳೋಣ, ಇನ್ನೊಂದು ಕ್ಯಾಟಗರಿ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಇವೆಲ್ಲ ಒಂದು ಕ್ಯಾಟಗರಿ. ಈಗ ಫಸ್ಟ್ ಕ್ಯಾಟಗರಿ ನೋಡೋಣ, ಇದ್ರದ್ದು ರ್ಯಾಂಕ್ ಯಾವ ಥರ ಅನೌನ್ಸ್ ಮಾಡ್ತಾರೆ ಅಂತ. ಅಂದರೆ ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಈ ಕೋರ್ಸ್ಗಳದ್ದೆಲ್ಲ ರ್ಯಾಂಕ್ಗಳನ್ನ ಯಾವ ಥರ ಅನೌನ್ಸ್ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ 3 ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಒಂದು PUCದು, ಇನ್ನೊಂದು CETದು, ಇನ್ನೊಂದು ಪ್ರಾಕ್ಟಿಕಲ್ ಟೆಸ್ಟಿದು. ಇದು ನಾನು ನಿಮಗೆ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು ಯಾವುದ್ರ ಬೇಸಿಸ್ ಮೇಲೆ ಅಂದರೆ KEA ವೆಬ್ಸೈಟಲ್ಲಿ ಈ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಇರ್ಬೋದು, ಅಥವಾ ನಿಮ್ಮ ಕಾಲೇಜ್ ಮುಖಾಂತರ ನೀವು ಪಡ್ಕೊಂಡಿರ್ಬೋದು, ಇಲ್ಲ ನೀವು ವೆಬ್ಸೈಟಿಗೆ ಹೋದರೆ ಅಲ್ಲೇ ಡೌನ್ಲೋಡ್ ಆಗುತ್ತೆ. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈಸಿಯಾಗಿ ಅರ್ಥ ಆಗಲಿ ಅಂತ ಇಲ್ಲೊಂಚೂರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, 3 ಥರ ಕ್ಯಾಟಗರಿದು 3 ಕ್ಯಾಟಗರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಂತ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಯಾವುದು PUCಯಲ್ಲಿ ಯಾವ್ಯಾವುದು ಕನ್ಸಿಡರ್ ಮಾಡ್ತಾರೆ ಅಂದರೆ PCMB ಮ್ಯಾಥ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ. ತುಂಬ ಜನಕ್ಕೆ ಅಂದ್ಕೊಂಡಿರ್ಬೋದು ಮ್ಯಾಥ್ಸ್ ಕನ್ಸಿಡರ್ ಮಾಡಲ್ಲ ಅಂತ, ಆದರೆ ಫಾರ್ಮ್ ಸೈನ್ಸಿಗೆ ಮ್ಯಾಥ್ಸ್ ಕನ್ಸಿಡರ್ ಮಾಡ್ತಾರೆ. ಯಾವುದಕ್ಕೆ ಕನ್ಸಿಡರ್ ಮಾಡಲ್ಲ ಅಂತ ಕೇಳಿದರೆ ಅದು ವೆಟರ್ನರಿ ಸೈನ್ಸಲ್ಲಿ ಮ್ಯಾಥ್ಸ್ ಕನ್ಸಿಡರ್ ಮಾಡಲ್ಲ, PUC ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಸೊ ಅಲ್ಲಿ ಕನ್ಸಿಡರ್ ಮಾಡೋದು CET ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಇದು. ಅದ್ರ ಬಗ್ಗೆ ಮುಂದೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈಗ ಪ್ರಾಕ್ಟಿಕಲ್ ಫಾರ್ಮ್ ಸೈನ್ಸ್ ಬಗ್ಗೆ ಮಾತಾಡ್ತಿದ್ದೀವಲ್ವಾ. ಫಾರ್ಮ್ ಸೈನ್ಸ್ ಅಂದರೆ ಅಗ್ರಿಕಲ್ಚರ್ ಆಲ್ರೆಡಿ ಹೇಳಿದ್ದೀನಿ. ಈ 4 ಕೋರ್ಸ್ ಮತ್ತು ಉಳಿದಿರೋ ಕೋರ್ಸ್ಗಳನ್ನ ಯಾವ ಥರ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ಅಂದರೆ PUC, CET ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ದು. PUCದು ವೆಯ್ಟೇಜು 25% ಇರುತ್ತೆ. PCMB ಇಷ್ಟು ಸಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾರೆ. CETದು ಅಲ್ಲೂ ಕೂಡ PCMB ಸಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾರೆ, 25% ವೆಯ್ಟೇಜ್ ಇರುತ್ತೆ. ಪ್ರಾಕ್ಟಿಕಲ್ ಟೆಸ್ಟ್ ಇದು 200 ಮಾರ್ಕ್ಸಿಗೆ ಬರೆದಿದ್ದೀರಾ ಅಲ್ವಾ, 50% ಅದ್ರದ್ದು ಕನ್ಸಿಡರ್ ಮಾಡ್ತಾರೆ. ಇವಾಗ PUCಯಲ್ಲಿ
PCMBದು 25% ಅಂತ ಹೇಳಿದೆ. CETದು PCMBದು ಟೋಟಲ್ 240 ಮಾರ್ಕ್ಸ್ ಆಗುತ್ತೆ. 240 ಮಾರ್ಕ್ಸಲ್ಲಿ ನೀವೆಷ್ಟು ಪಡ್ಕೊಂಡಿದ್ದೀರಾ ಆ ಮಾರ್ಕ್ಸ್ನ 25% ಆಗಿ ಕನ್ಸಿಡರ್ ಮಾಡ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ದು ಔಟ್ ಆಫ್ 200 ಎಷ್ಟು ತೆಗೆದಿದ್ದೀರಾ ಆಲ್ರೆಡಿ ನಿಮ್ಮ ಮಾರ್ಕ್ಸ್ ಗೊತ್ತಾಗಿದೆ, ಅದರದ್ದು 50% ಕನ್ಸಿಡರ್ ಮಾಡ್ತಾರೆ. ಟೋಟಲ್ 25, 25, 50 100% ಆಗುತ್ತೆ. 100% ಇದು ನಿಮ್ದು ಎಷ್ಟಾಗುತ್ತೆ ಮಾರ್ಕ್ಸ್ ಅಂತ ನೋಡಿ ಫೈನಲ್ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಯಾವುದ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ದು ಅಗ್ರಿಕಲ್ಚರ್ ಸೈನ್ಸ್ದು. ಇನ್ನು ಇದನ್ನು ಬಿಟ್ಟರೆ ಜನರಲ್ ರ್ಯಾಂಕ್ ಕೂಡ ಅನೌನ್ಸ್ ಮಾಡ್ತಾರೆ ಅಲ್ವಾ, ನಿಮಗೆಲ್ಲ ಗೊತ್ತಿದೆ. ಅಗ್ರಿಕಲ್ಚರ್ ಸೈನ್ಸ್ ಇದು 2 ರ್ಯಾಂಕ್ ಬರುತ್ತೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ದು ಒಂದು ರ್ಯಾಂಕ್ ಕೊಡ್ತಾರೆ, ಇನ್ನೊಂದು ಜನರಲ್ ರ್ಯಾಂಕ್ ಅಂತ ಕೊಡ್ತಾರೆ. ಜನರಲ್ ರ್ಯಾಂಕಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಇರಲ್ಲ ಅಲ್ವಾ, ಅದಕ್ಕೆ PUC ಮತ್ತು CETದು 50% ಆಗಿ ಕನ್ಸಿಡರ್ ಮಾಡಿ ಅನೌನ್ಸ್ ಮಾಡ್ತಾರೆ. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀವಿ. ನೆಕ್ಸ್ಟು ವೆಟರ್ನರಿ ಸೈನ್ಸು. ಇದರಲ್ಲಿ ಯಾವ ಥರ ಅಂದರೆ 2 ಕ್ಯಾಟಗರಿ ಬರುತ್ತೆ. ಒಂದು CET ಮಾರ್ಕ್ಸು, ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ದು. CETಯಲ್ಲಿ ಮ್ಯಾಥ್ಸ್ ಕನ್ಸಿಡರ್ ಮಾಡಲ್ಲ, PCB ಅಂತ ಬರುತ್ತೆ. ಟೋಟಲ್ 180 ಮಾರ್ಕ್ಸಲ್ಲಿ ಎಷ್ಟು ತೆಗೆದಿದ್ದೀರಾ ಅದನ್ನು 50%ಗೆ ಕನ್ವರ್ಟ್ ಮಾಡ್ತಾರೆ. ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ 200 ಮಾರ್ಕ್ಸಿಗೆ ಬರೆದಿದ್ದೀರಾ ಅಲ್ವಾ, ಅದರಲ್ಲಿ 200ಗೆ ಎಷ್ಟು ತೆಗೆದಿದ್ದೀರಾ ಅದನ್ನು 50% ಕನ್ಸಿಡರ್ ಮಾಡ್ತಾರೆ. ಸೊ ಈ ಥರ ವೆಟರ್ನರಿ ಸೈನ್ಸ್ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅದು ಬಿಟ್ಟರೆ ಇಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಇದು ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗೀಗ ಮಾರ್ಕ್ಸ್ ಎಲ್ಲ ನೋಡಿದ್ದೀರಾ, ಈ ಥರ ಯಾವ ಥರ ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ನಿಮಗೆ. ಈಗ ನೀವು ಫೈನಲ್ ಆಗಿ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ಆದರೆ ನೀವಿಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ನ ನೋಡ್ಬೋದು. ಇಲ್ಲಿ ರ್ಯಾಂಕ್ ಇದೆ ಆಲ್ರೆಡಿ. ಇದನ್ನೊಂದು ಸ್ವಲ್ಪ ಈಗ ಫೈನಲ್ ಆಗಿ ರಿಸಲ್ಟ್ ಅನೌನ್ಸ್ ಆದ್ರ ಮೇಲೆ ಇಲ್ಲಿ ಲಾಸ್ಟ್ ಇಯರ್ದು ಮಾಕ್ 1 ರ್ಯಾಂಕ್ ಇದು ಕಟ್ ಆಫ್ನ ಮೆನ್ಷನ್ ಮಾಡಿದ್ದಾರೆ. ಕಾಲೇಜ್ ವೈಸ್ ಇದೆ, ಕ್ಯಾಟಗರಿ ವೈಸ್ ಇದೆ, ಅದು ಅಲ್ಲದೆ ಕೋರ್ಸ್ ವೈಸ್ ಇದೆ. ಈಗ ಅಗ್ರಿಕಲ್ಚರ್ದಿದೆ. ಈಗ ಮಂಡ್ಯ ನೋಡಿ, ಇಲ್ಲಿ ಅಗ್ರಿಕಲ್ಚರ್ದು ಯಾವ್ಯಾವ ಕ್ಯಾಟಗರಿ 2AG ಆಗಿರ್ಬೋದು, 2A ಆಗಿರ್ಬೋದು, 1G ಆಗಿರ್ಬೋದು, ನಿಮ್ಮ ಕ್ಯಾಟಗರಿ ಯಾವ ಥರ ಯಾವ್ದು ಬರುತ್ತೆ ಅಂತ ನೋಡಿಕೊಂಡು ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಯಾವ್ದು ಬೇಸಿಸ್ ಮೇಲೆ ಅನೌನ್ಸ್ ಮಾಡ್ತಾರೆ, ನಿಮ್ಗೆ ಸಿಗೋ ಚಾನ್ಸಸ್ ಇದೆಯಾ ಇಲ್ವಾ ಅಂತ ನೀವೇ ನೋಡ್ಬೋದು ಇಲ್ಲಿ. ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ರದ್ದು ಬೇಕಾದರೆ PDF ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ನಾವು ಹಾಕಿರ್ತೀವಿ. ಇನ್ನೇನಾದರೂ ಡೌಟ್ ಇದ್ದರೆ ಮತ್ತು ಯಾವುದ್ರ ಬಗ್ಗೆ ಆದರೂ ವೀಡಿಯೋ ನಿಮಗೆ ಬೇಕಾಗಿದ್ದರೆ ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಅದ್ರ ಬಗ್ಗೆ ನಾವು ವೀಡಿಯೋ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.